ಗುರುವಂದನೆಯನ್ನ ಮಾಡೋಣ ನಾವು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ನೀವ್ ಮಾಡೋದು ನನಗೆ ಗೊತ್ತಾಗ್ಬೇಕು. ನನಗೆ ಶಾಂಭವಿ ಅವರೇ ವಿಡಿಯೋ ಆನ್ ಮಾಡ್ಕೊಳ್ಳಿ. ಕೋಮಲ ಅವರೇ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸಾಮ್ರಾಟ್ ಅವರು ಕೂಡ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇದು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ಹೇಳಿ ಮಾಡೋಣ. ಮೊದಲಿಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪವರ್ ಸಿಂಬಲ್ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನ ನೀವು ಪವರ್ ಸಿಂಬಲ್ 1 ಮತ್ತೆ 2 ಎರಡನ್ನು ಕೂಡ ನಿಮ್ಮ ಕೈಗಳಲ್ಲಿ ನೀವು ಬರ್ಕೋಬೇಕೀಗ. ಚೌಕುರೆ ಚೌಕುರೆ ಚೌಕುರೆ, ಸೇಹಿಕಿ 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 ಸೇಹಿಕಿ, 2 ಬೆರಳಲ್ಲೇ ಬರಿಬೇಕು. ಚೌಕುರೆ 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 ಚೌಕುರೆ, ಸೇಹಿಕಿ ಸೇಹಿಕಿ ಸೇಹಿಕಿ, ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್. 2 ಕೈಗಳನ್ನ ಕಪ್ಪು ತರ ಮಾಡಿ ಮೇಲೆ ಇಟ್ಟು, ಏ ರೇಖೇಶ್ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ, ಸೆಲ್ಫ್ ಫೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡಿ ಅಂತ ಹೇಳಿದ ತಕ್ಷಣ ಬ್ರಹ್ಮಾಂಡದಿಂದ ಪ್ರಕಾಶಮಾನವಾದಂತಹ ದಿವ್ಯವಾದಂತಹ ಬೆಳಕು ಟಾರ್ಚ್ ರೀತಿಯಲ್ಲಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಆವರಿಸ್ಕೊಳ್ತಾ ಇರುವುದು ನಾವು ಕಲ್ಪನೆಯನ್ನ ಮಾಡ್ಬೇಕು. ಆ ಬಿಳಿಯದಾದಂತ ದಿವ್ಯವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನ ಪ್ರಜ್ವಲಿಸ್ತಾ ಇದೆ, ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಅಲ್ಲಿಂದ ಆಜ್ಞಾ ಚಕ್ರದಲ್ಲಿ, ಆಜ್ಞಾ ಚಕ್ರವು ಕೂಡ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಇಮ್ಯಾಜಿನೇಷನ್ ಅನ್ನ ಮಾಡ್ಬೇಕು ನೀವು. ಗಂಟಲಿನ ಚಕ್ರದಲ್ಲಿ ಕೂಡ ಹಾಗೆ ಸ್ಪ್ರೆಡ್ ಆಗಿ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ನಮ್ಮ ಹಾರ್ಟ್ ಚಕ್ರ, ಅಲ್ಲಿಂದ ಹಾರ್ಟ್ ಚಕ್ರದಲ್ಲಿರುವಂತಹ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಪವಿತ್ರವಾದಂತಹ ದಿವ್ಯ ಬೆಳಕು ಪ್ರಕಾಶಮಾನವಾಗಿ ಆವರಿಸಿಕೊಂಡಿದೆ. ಅಲ್ಲಿಂದ ನಾಭಿ ಚಕ್ರ, ನಾಭಿ ಚಕ್ರವು ಕೂಡ ದಿವ್ಯವಾದಂತಹ ಬೆಳಕಿನಿಂದ ಆವೃತಗೊಂಡಿದೆ. ಅಲ್ಲಿಂದ ನಮ್ಮ ಸ್ವಾದಿಷ್ಠಾನ ಚಕ್ರ, ಮೂಲಾಧಾರ ಚಕ್ರವು ಕೂಡ ಪ್ರಕಾಶಮಾನವಾಗಿ ಬಿಳಿಯ ಬಣ್ಣದಿಂದ ಆವರಿಸಿಕೊಂಡು ಪ್ರಕಾಶಮಾನವಾಗಿ ಒಂದು ಬಲ್ಪ್ ರೀತಿಯಲ್ಲಿ ಬೆಳಗ್ತಾ ಇದೆ. ನಮ್ಮ ಕಾಲುಗಳು, ಮಂಡಿಗಳು, ಹೆಬ್ಬೆರಳು, ಪಾದ ಪೂರ್ತಿ ದೇಹದ ಕಣ ಕಣಗಳಲ್ಲಿಯೂ ನಮ್ಮ ಆಭಾಮಂಡಲದಲ್ಲಿ ಒಂದು ಪ್ರಕಾಶಮಾನವಾದಂತಹ ದಿವ್ಯವಾದಂತಹ ಬೆಳಕು ನಮ್ಮನ್ನ ತುಂಬಿಕೊಂಡು ಆವರಿಸಿಕೊಂಡು ಬೆಳಕಿನ ಪುಂಜದಂತೆ ನಾವು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದ್ದೇವೆ. 2 ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಎಲ್ಲಾ ದಿವ್ಯ ಶಕ್ತಿಗಳನ್ನ ನಾವು ಇವಾಗ ಆಹ್ವಾನ ಮಾಡ್ಬೇಕು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು. ಎಲ್ಲ ಸಂತರುಗಳಿಗೆ ಧನ್ಯವಾದಗಳು. ಎಲ್ಲ ಯೋಗಿಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನಿಮಗೆ ವಿಶ್ವಾಸವಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಮತ್ತೆ ನವ ದುರ್ಗಿಯರಿಗೆ ಧನ್ಯವಾದಗಳು. ಸದಾ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು. ಇವರೆಲ್ಲರೂ ಕೂಡ ಉಪಸ್ಥಿತರಾಗಿ
ಅವರ ಆಶೀರ್ವಾದ, ಅವರ ಕೃಪೆ, ಅವರ ಕರುಣೆ ಸದಾ ನಮ್ಮ ಮೇಲೆ ಇದ್ದು ಅವರೆಲ್ಲರೂ ಕೂಡ ಈ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಮುಂದೆ ಇಟ್ಕೋಬೇಕು. ನಿಮ್ಮ ಮುಂದೆ ಇಟ್ಕೊಂಡು ಚೋಪುರೆ ಸಿಂಬಲ್ ಅನ್ನ ಬರಿಬೇಕು. ಚೋಪುರೆ ಚೋಪುರೆ ಚೋಪುರೆ. ನಿಮ್ಮ ಪವರ್ ಸಿಂಬಲ್ ಅನ್ನ ಬರೆದ ತಕ್ಷಣ ನಿಮ್ಮ ದಿವ್ಯವಾದಂತ ಬೆಳಕು ಇನ್ನೂ ದ್ವಿಗುಣವಾಗ್ತಾ ಇದೆ. ಅತ್ಯಂತ ಪ್ರಕಾಶಮಾನವಾಗಿ ಅದು ಪ್ರಜ್ವಲಿಸ್ತಾ ಇದೆ. ಈ ಒಂದು ದಿವ್ಯವಾದಂತ ಬೆಳಕು ನಿಮ್ಮ ಆಭಾ ಮಂಡಲವನ್ನು ಕೂಡ ಆವರಿಸಿಕೊಂಡಿದೆ. ಆಭಾ ಮಂಡಲದಿಂದ ನಿಮ್ಮ ಕೋಣೆಯ ತುಂಬ ಒಂದು ಬಲ್ಬ್ ಇಂದ ನಾವು ಹೇಗೆ ಬೆಳಕು ಪ್ರಕಾಶಮಾನವಾಗಿ ಹರಡುತ್ತೆ ಎಲ್ಲಾ ಕಡೆಗೆ, ಹಾಗೆ ನಿಮ್ಮ ಒಂದು ಬೆಳಕು ನಿಮ್ಮ ರೂಮಿನ ತುಂಬ ಹರಡಿದೆ. ಹರಡಿರುವ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ಳಿ. ಕಲ್ಪನೆಯನ್ನ ಮಾಡಿ ಈಗ ನಮ್ಮಲ್ಲಿರುವಂತಹ ನೆಗೆಟಿವ್ ನಕಾರಾತ್ಮಕ ಶಕ್ತಿಗಳನ್ನ ಒಂದು ಹೋಮಕುಂಡವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೋಮಕುಂಡದಲ್ಲಿ ಅಗ್ನಿ ಉರಿತಾ ಇರುತ್ತೆ. ನೀವು ಹೋಮಕುಂಡಗಳನ್ನ ನೋಡಿರ್ತೀರಲ್ಲ, ಆ ಹೋಮಕುಂಡದಲ್ಲಿ ಅಗ್ನಿ ಉರಿತಾ ಇರುತ್ತೆ. ಈ ಎಲ್ಲಾ ಕಾರ್ಯಗಳನ್ನು ಕಣ್ಣು ಮುಚ್ಕೊಂಡು ಮಾಡ್ಬೇಕು, ಕಣ್ಣನ್ನ ತೆರೆದು ಮಾಡ್ಬಾರ್ದು. ಈಗ ನಿಮ್ಮ ತಲೆಯಿಂದ ಎಳೆದ ಭಾಗದಲ್ಲೆಲ್ಲ ಗೊತ್ತಾಗಿಲ್ಲ ನೋಡ್ಕೊಳ್ಳಿ. ಹೀಗೆ ನಕಾರಾತ್ಮಕ ಶಕ್ತಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹೋಮಕುಂಡದಲ್ಲಿ ಹಾಕ್ಬೇಕು. ವಿಲೀನವಾಗುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗ್ತಾ ಇರ್ಬೇಕು. ನಿಮಗ್ ಗೊತ್ತಾಗುತ್ತೆ ಬಾಡಿನಲ್ಲಿ ಒಂದ್ ಸ್ವಲ್ಪ ವೈಬ್ರೇಷನ್ ಆಗುತ್ತೆ, ಕೈಗಳಲ್ಲೂ ಕೂಡ ವೈಬ್ರೇಷನ್ ಆಗುತ್ತೆ. ಬಾಡಿ ಸ್ವಲ್ಪ ಹಗುರವಾದಾಗ ಅನಿಸ್ತಾ ಇರುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ನೀವು ಅಗ್ನಿಕುಂಡದಲ್ಲಿ ಹಾಕ್ಬೇಕು. ನೀವು ಆಗ ಅದು ಚಿಟಪಟ ಚಿಟಪಟ ಅನ್ನೋ ತರ ಇಮ್ಯಾಜಿನೇಷನ್ ಮಾಡ್ಬೇಕು. ಅದು ಹೋಗ್ತಾ ಹೋಗ್ತಾ ನಿಮಗೆ ರಿಯಾಲಿಟಿಯಾಗಿ ಕಾಣಿಸುತ್ತೆ. ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ. ಈಗ ನಿಮ್ಮ ಬಲದ ಕಡೆ ಇರುವಂತಹ ಕೈಯನ್ನ ಬದಲಾವಣೆ ಮಾಡಿಕೊಂಡು ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗುತ್ತೆ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗುವುದು. ನಿಮಗೆ ಸಮಾಧಾನ ಅನ್ನೋವರೆಗೂ ಕೂಡ ನಿಮಗೆ ತೆಗೆದು ಹಾಕ್ಬೇಕು. ಆ ನಂತರ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಎರಡೂ ಕೈಗಳನ್ನ ಸಹಸ್ರ ಚಕ್ರಹಾರದಲ್ಲಿ ಇಟ್ಕೊಂಡು ನಿಮ್ಮ ಮೂಲಾಧಾರ ಚಕ್ರ ತಕ್ಕ ಎಲ್ಲಾ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕೈಯಲ್ಲಿ ಹಿಡಿದು ಈ ತರ ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಅದು ವೈಬ್ರೇಷನ್ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲವನ್ನು ಈಗ ತೆಗೆದು ಹಾಕಿದೀರಾ. ಅಗ್ನಿಕುಂಡದಲ್ಲಿ ನಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಿದೆ, ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇರುತ್ತೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಅಗ್ನಿಕುಂಡದ ಮೇಲೆ, ಅಗ್ನಿಯ ಮೇಲೆ ಚೋಪುರೆ 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 ಚೋಪುರೆ, ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಪೃಥ್ವಿಯ ಮೇಲೆ, ಪೃಥ್ವಿ ಮಾತೆಯ ಮೇಲೂ ಕೂಡ ಚೋಪುರೆ 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 ಚೋಪುರೆ, ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ವಾಯು ತತ್ವದ ಮೇಲೆ ಚೋಪುರೆ ಚೋಪುರೆ ಚೋಪುರೆ, ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಆಕಾಶದ ಮೇಲೆ ಚೋಪುರೆ ಚೋಪುರೆ ಚೋಪುರೆ, ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಎಲ್ಲವನ್ನು ಕೂಡ ಇವಾಗ ಶುದ್ಧಿ ಮಾಡಿದೀರಾ, ಧನ್ಯವಾದಗಳನ್ನು ಹೇಳಿದೀರಾ. ಈಗ ನೀವು ಚಕ್ರಗಳನ್ನ ಹೀಲ್ ಮಾಡ್ಕೋಬೇಕು. ಈಗ ನಿಮ್ಮ ಸಹಸ್ರಾರ ಚಕ್ರದ ಮೇಲೆ ನೀವು ಚೋಪುರೆಯನ್ನ ಬರಿಬೇಕು. ಚೋಪುರೆ ಚೋಪುರೆ ಚೋಪುರೆ. ಸಹಸ್ರಾರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದ್ರು. ಮೇಲ್ಗಡೆ ಎಲ್ಲ ಒಂಥರ ಹೊಗೆಯ ರೂಪದಲ್ಲಿ ಮೇಲ್ಗಡೆ ಹೋಗ್ತಾ ಇರುವ ರೀತಿ ನೀವು ಕಲ್ಪನೆಯನ್ನ ಮಾಡ್ಬೇಕು.
ಅದು ನೇರಳೆ ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಅದು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಾ ಈಗ ನಾವು ಆಜ್ಞಾ ಚಕ್ರದಲ್ಲಿ ಚೌಕುರೆ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಸಿಂಬಲ್ ಅನ್ನ ಬರೆದ ತಕ್ಷಣ ಅದು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರ್ತದೆ. ನೀವು ನೋಡ್ಬೇಕಷ್ಟೇ, ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡ್ಬೇಕು. ಈಗ ಗಂಟಲಿನ ಚಕ್ರದಲ್ಲಿ ಚೌಕುರೆ 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 ಶುದ್ಧವಾಗಲಿ 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 ಆತ ಹೇಳಿದ ತಕ್ಷಣ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾರೆ. ಹೃದಯ ಚಕ್ರ ಚೌಕುರೆ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಹೃದಯ ಚಕ್ರವು ಹಸಿರು ಬಣ್ಣದಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದೆ, ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದೆ. ನಾಭಿ ಚಕ್ರದಲ್ಲಿ ಚೌಕುರೆ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಾಭಿ ಚಕ್ರವು ಹಳದಿ ಬಣ್ಣದಿಂದ ಚೌಕುರೆಯ ಶಕ್ತಿಯಿಂದ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದೆ, ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಈಗ ವಿಶುದ್ಧಿ ಚಕ್ರದಲ್ಲಿ ಚೌಕುರೆ 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 ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಕೇಸರಿ ಬಣ್ಣದಿಂದ ಸ್ವಾದಿಷ್ಠಾನ ಚಕ್ರವು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಟಾರ್ಚ್ ಲೈಟ್, ಕೇಸರಿಯ ಟಾರ್ಚ್ ಲೈಟ್ ಹೇಗೆ ಬೆಳಕನ್ನ ಸ್ಪ್ರೆಡ್ ಮಾಡುತ್ತೋ ಹಾಗೆ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಮೂಲಾಧಾರ ಚಕ್ರದಲ್ಲಿ ಚೌಕುರೆ 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 ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಕೆಂಪು ಬಣ್ಣದಿಂದ ಮೂಲಾಧಾರ ಚಕ್ರವು ಪ್ರಕಾಶಮಾನವಾಗಿ ಎಲ್ಲಾ ಚಕ್ರಗಳು ಕೂಡ ಪ್ರಕಾಶಮಾನವಾಗಿ ದಿವ್ಯವಾಗಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಆಭಾಮಂಡಲಗಳು ಕೂಡ ಅತ್ಯಂತ ದಿವ್ಯವಾಗಿ ಬಣ್ಣಗಳಿಂದ ಆವರಿಸಿಕೊಂಡು ಸರ್ಕಲ್ ರೀತಿಯಲ್ಲಿ ನಿಮಗೆ ಉಂಟಾಗಿರುವ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡಬೇಕು. ಸೇಹಿಕಿ ಸಿಂಬಲ್ ಅಂತ ಬರಿಬೇಕು. ನಿಮ್ಮ ಸೇಹಿಕಿ 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 ಸಿಂಬಲ್ ಅನ್ನ ಬರೆದ ತಕ್ಷಣ ಗುಲಾಬಿ ಬಣ್ಣದ ತುಂಬಾ ಶಕ್ತಿಯುತವಾದಂತಹ ಶಿವ ಮತ್ತೆ ಪಾರ್ವತಿಯರ ಚೈತನ್ಯದ ಶಕ್ತಿಯು ನಮ್ಮ ಸಹಸ್ರಾರ ಚಕ್ರದಿಂದ ಇಡೀ ದೇಹವನ್ನ ಆವರಿಸ್ಕೊಳ್ತಾ ಇದೆ. ಪ್ರಕಾಶಮಾನವಾಗಿ ಗುಲಾಬಿ ಬಣ್ಣ ಕಣಗಳಲ್ಲಿ ನಮ್ಮ ಶರೀರದ ಎಲ್ಲ ಚಕ್ರಗಳಲ್ಲಿ ಅದು ಆವರಿಸ್ಕೊಂಡು ನಮ್ಮ ಮೇಲೆ ಸುರಿತಾ ಇರುವ ರೀತಿ, ಮಳೆಯ ರೀತಿ ಎಲ್ಲ ಕಡೆನೂ ಕೂಡ ಅದು ಸ್ಪ್ರಿಂಕಲ್ ಆಗ್ತಾ ಇರುವ ರೀತಿ ನಾವು ಕಲ್ಪನೆಯನ್ನ ಮಾಡ್ಬೇಕು. ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ, ನಮ್ಮ ಭಾವನೆಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ, ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗಿದೆ, ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಕೆಮಿಕಲ್ಸ್ ಗಳು ಬ್ಯಾಲೆನ್ಸ್ ಆಗಿದೆ, ಶರೀರದಲ್ಲಿರುವಂತಹ ಎಲ್ಲ ನಾಡಿಗಳು ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಗಿದೆ. ಗುಲಾಬಿ ಬಣ್ಣದಿಂದ ಆವರಿಸಿಕೊಂಡು ಬ್ಯಾಲೆನ್ಸ್ ಆಗಿರುವ ರೀತಿ ನೀವು ಕಲ್ಪನೆಯನ್ನ ಮಾಡಬೇಕು.
ಚೌಕುರೆ ಸಿಂಬಲ್ ಅನ್ನ ಬರೆದು ಚೌಕುರೆ ಚೌಕುರೆ ಚೌಕುರೆ. ನಿಮಗೆ ಏನ್ ಬೇಕಾದ್ರೂ ನೀವು ಅಫರ್ಮೇಶನ್ ಹೇಳಿ. ನಾನು ಆರೋಗ್ಯವಾಗಿದ್ದೇನೆ, ನಾನು ಸಕ್ಸಸ್ಫುಲ್ ಆಗಿದ್ದೇನೆ, ನಾನು ನಿಮಗೆ ಏನ್ ಬೇಕು, ಇಂತಹ ಪರೀಕ್ಷೆಯನ್ನ ನಾನು ಪಾಸ್ ಮಾಡಿದ್ದೇನೆ, ಇಂಥ ಜಾಬ್ ಅನ್ನ ನನಗೆ ಸಿಕ್ಕಿದೆ, ನನ್ನ ಬಾಂಧವ್ಯಗಳು ತುಂಬಾ ಚೆನ್ನಾಗಿದೆ, ನಾನು ಆರೋಗ್ಯವಾಗಿದ್ದೇನೆ, ಎಲ್ಲಾ ದಿಕ್ಕುಗಳಿಂದಲೂ ಕೂಡ ನನಗೆ ಹಣ, ಸಂಪತ್ತು, ಸಮೃದ್ಧಿ ಹರಿದು ಬರುತ್ತಿದೆ. ಇನ್ನೊಂದ್ಸಲ ಚೌಕುರೆ 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 ಚೌಕುರೆ. ನಾನು ಸುರಕ್ಷಿತವಾಗಿದ್ದೇನೆ, ಸುರಕ್ಷಿತವಾಗಿದ್ದೇನೆ, ಸುರಕ್ಷಿತವಾಗಿದ್ದೇನೆ. ರೇಖೆಯ ಮಾರ್ಗದರ್ಶನ ನಮಗೆ ಇದೆ, ರೇಖೆಯ ಮಾರ್ಗದರ್ಶನ ನಮಗೆ ಇದೆ, ರೇಖೆಯ ಮಾರ್ಗದರ್ಶನ ನನಗೆ ಇದೆ. ಈ ಕ್ರಿಯೆಯು ನಿರಂತರವಾಗಿ ನಡೆಯುತ್ತಿದೆ, ಈ ಕ್ರಿಯೆಯು ನಿರಂತರವಾಗಿ ನಡೆಯುತ್ತಿದೆ, ಈ ಕ್ರಿಯೆಯು ನಿರಂತರವಾಗಿ ನಡೆಯುತ್ತಿದೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ನಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು, ನಮ್ಮ ಗುರು ಹಿರಿಯರಿಗೆ ಧನ್ಯವಾದಗಳು, ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು, ಎಲ್ಲ ಯೋಗಿಗಳಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು, ನಿಮಗೆ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು. ನಿಧಾನವಾಗಿ ಕಣ್ಣನ್ನ ತೆರೆ. ಆಮೇಲೆ ಮೈಂಡ್ ಮತ್ತೆ ಬಾಡಿ ಒಂಥರ ರಿಲೀಫ್ ಅನಿಸ್ತಿದೆ, ಬಾಡಿ ಎಲ್ಲ ರಿಲೀಫ್ ಅನಿಸ್ತಾ ಇದೆ. ವೆರಿ ಗುಡ್. ಏನೋ ಹೊಸದೊಂದು ಸಿಗ್ತಿದೆ ಅನಿಸ್ತಾ ಇದೆ, ಹೊಸದನ್ನ ಪಡಿತಾ ಇದ್ದೀವಿ ಅನಿಸ್ತಾ ಇದೆ ನನ್ಗೆ. ಮತ್ತೆ ನೆನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿದ್ರಿ, ಶೇರ್ ಮಾಡಿ. ಬಹಳ ಖುಷಿ ಆಯ್ತು ಮಾತ್ರ. ಅದೇ ನಿನ್ನೆ ನೀನು 8:20ಗೆ ನಾನು ಇನ್ನು ನಂದು ಕಾಲೇಜ್ಗೆ ನಾನು BEd ಮಾಡ್ತಾ ಇದ್ದೀನಿ, ಅದಕ್ಕೆ 2 ಲಕ್ಷ ಫೀಸ್ ಕಟ್ಬೇಕು. ಅದ್ರಲ್ಲಿ ಆಲ್ರೆಡಿ ನಾನು 1,50,000 ಕಟ್ಟಿದ್ದೇನೆ. ಅದ್ರದ್ದು ರಿಸಿಪ್ಟ್ ಇರ್ಬೇಕು, ಅದನ್ನ ಎಲ್ಲ ಹಾಕ್ಬಿಟ್ಟಿದೆ ನಾನು. ಅದನ್ನ ಹುಡುಕಿ ನನಗೆ ಸಾಕಾಗೋಯ್ತು. ಎಷ್ಟು ಒಂದು 7 o'clock ಇಂದ ಹುಡುಕ್ತಾ ಇದ್ದೆ, ಎಲ್ಲಾ ಕಡೆ ಹುಡುಕ್ತಾ, ಎಲ್ಲಿ ಹಾಕ್ತೆ ಅಂತ ಗೊತ್ತಿಲ್ಲ ನನ್ಗೆ. ಮಗ ಎಲ್ಲಾದ್ರೂ ಹಾಕಿ ಹರ್ದಾಕ್ಬಿಟ್ನಾ ಅನ್ನೋದೇ ಒಂದ್ ಆಗ್ತಿತ್ತು. ಆ ರಿಸಿಪ್ಟ್ ಇಲ್ಲ ಅಂದ್ರೆ ಮತ್ತೆ ನಾನು ಅವ್ರನ್ನ ಕಟ್ಟೆ ಇಲ್ಲ ಅಂತ ನನಗೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಟೆನ್ಷನ್ ಆಯ್ತು. ಅಷ್ಟೊತ್ತಿಗೆ ನೀವು ಕಾಲ್ ಮಾಡಿದ್ರಿ ಕ್ಲಾಸ್ ಅಟೆಂಡ್ ಮಾಡಿ ಅಂತ. ಅಷ್ಟೊತ್ತಿಗೆ ಟೆನ್ಷನ್ ಅಲ್ಲೇ ನಾನು ಬಂದೆ. ಅಟೆಂಡ್ ಮಾಡ್ದೆ. ನನಗೆ ಕ್ಲಾಸ್ ಕೇಳೋ ಮೂಡೇ ಇಲ್ಲ, ಬರೀ ಅದೇ ಎಲ್ಲಿ ಹೋಯ್ತು ರಿಸಿಪ್ಟ್, ಎಲ್ಲಿ ಇಟ್ಟೆ, ನಾನು ಏನ್ ಮಾಡ್ದು ಮೂಡು ಇಲ್ಲ, ಮತ್ತೆ ಖುಷಿನೂ ಇಲ್ಲ, ಹ್ಯಾಪಿನೆಸ್ ಇಲ್ಲ ನೆನ್ನೆ ಕ್ಲಾಸ್ ಅಟೆಂಡ್ ಮಾಡಕ್ಕೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನೀವೇನೇನೋ ಹೇಳ್ಕೊಡ್ತಾ ಇದ್ರಿ, ನನ್ಗೆ ಅದ್ ಯಾವ್ದನ್ನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಏನೋ ನೀವ್ ಹೇಳಿ ಮಾಡಿಸ್ತಿದ್ರಿ, ನನ್ಗೆ ಮೈಂಡ್ ಎಲ್ಲ ಫುಲ್ ಆ ಕಡೆನೆ ಇತ್ತು, ನನ್ಗೆ ಈ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸರಿ, ಮತ್ತೆ ನಾನು ನೀವೇನು ಚೋಕುರೆ ಅದು ಪ್ಲೀಸ್ ಶುದ್ಧವಾಗ್ಲಿಕ್ಕೆ ಅಂತ ಹೇಳ್ಕೊಟ್ರಲ್ಲ, ಅದು ನಾವೇನ್ ಸಿಂಬಲ್ ಬರಿತೀವಿ ಅದು ಶುದ್ಧವಾಗ್ಲಿಕ್ಕೆ, ಪ್ರತಿಯೊಂದನ್ನು ಶುದ್ಧ ಮಾಡುತ್ತೆ ಅಂತ ನಾನ್ ಅನ್ಕೊಂಡೆ. ಅದ್ ಬರೀ ಶುದ್ಧ ಮಾಡೋದ್ ಮಾತ್ರನಾ, ಇಲ್ಲ ಎಲ್ಲದಕ್ಕೂ ಆಗುತ್ತಾ? ಸರಿ, ಮತ್ತೆ ಇದೆಲ್ಲ ಮುಗ್ದಿದ್ಮೇಲೆ ಒಂದ್ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಆಗಿದ್ಮೇಲೆ, ಎಲ್ಲ ಕ್ಲಾಸ್ ಮುಗ್ದಿದ್ಮೇಲೆ ವೆಯ್ಟ್ ಮಾಡ್ತಾ ಇದೆ, ಕ್ಲಾಸ್ ಮುಗಿಯಕೆನೆ ವೆಯ್ಟ್ ಮಾಡ್ತಿದ್ದೆ, ಹುಡುಕ್ಬೇಕು ಅಂತ. ತುಂಬಾ ಟೆನ್ಷನ್, ನನ್ಗೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಮತ್ತೆ ಅದ್ರಲ್ಲಿ ಸುಮಾರು ಕೆಲವೊಂದು ಇಂಪಾರ್ಟೆಂಟ್ ಸ್ಲಿಪ್ಸ್ ಗಳೆಲ್ಲ ಇತ್ತು, ಅದು ಸಿಕ್ಕಿಲ್ಲ. ತುಂಬಾನೇ ಟೆನ್ಷನ್ ಆಗಿತ್ತು. ಮತ್ತೆ ಸುಮ್ಮನೆ ಕುತ್ಕೊಂಡು ಎಲ್ಲ ಹಾಳಾಯ್ತು ಅಂತಾನೆ ತೀರ್ಮಾನ ಮಾಡ್ಕೊಂಡು ಒಂದ್ಸಲ ಸುಮ್ಮನೆ ಆಗಿ ಕುತ್ಕೊಂಡು ನೋಡೋಣ, ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಣ್ ಮುಚ್ಕೊಂಡು ಹಾಗೇನೆ ಚೌಕುರೆ ನನ್ನ ಸ್ಲಿಪ್ಗಳೆಲ್ಲ ಇಲ್ಲೇ ನನ್ನ ಸ್ಲಿಪ್ಗಳೆಲ್ಲ ಜೋಪಾನವಾಗಿ ಸಿಕ್ತು ಅಂತಾನೆ ಹಂಗೆ ಹೇಳ್ಕೊಂಡ್ ಮಾಡ್ಬಿಟ್ಟು ಜಸ್ಟ್ ಮೈಂಡ್ ಸ್ವಲ್ಪ ಕೂಲ್ ಆಯ್ತು. ಕೂಲ್ ಆಗಿ ಜಸ್ಟ್ ನನಗೆ ಇನ್ನೇನು ಎಲ್ಲಿ ಹುಡುಕ್ಬೇಕಂದ್ರೆ ಹೋಗಲ್ಲ, ನನ್ಗೆ ಇಲ್ಲೇ ಇದೆ ಅಂತ ನನ್ಗೆ ಅನ್ಸ್ತು ಮೈಂಡ್ಗೆ. ಅಲ್ಲೊಂದ್ ಕವರ್ ಅಲ್ಲಿ ಇಟ್ಟಿದೆ ನಾನು, ಅದು ಪರ್ಸ್ ವಾಶ್ ಮಾಡ್ಬೇಕಾದ್ರೆ ನಾನು ಒಂದ್ ಕವರ್ ಅಲ್ಲಿ ಇಟ್ಟಿದೆ. ಅಷ್ಟೊತ್ತು ಎಲ್ಲಾ ಕಡೆ ಯೋಚನೆ ಮಾಡಿ ಸ್ವೆಟ್ ಆಗ್ತಿದೆ ನಾನು. ನಿನ್ನೆ ಎಲ್ಲಿ ಹುಡುಕಿದ್ರು ಸಿಕ್ತಿಲ್ಲಲ್ಲ, ಅಷ್ಟು ಇಂಪಾರ್ಟೆಂಟ್ ಸ್ಲಿಪ್ಸ್ ಅದು ಅಂತ. ಆಮೇಲೆ ಟೆನ್ಷನ್ ಆಗಿ ಲಾಸ್ಟ್ಗೆ ನನಗೆ ಇನ್ನೇನು ಈ ತರ ಮಾಡಿದ್ಮೇಲೆ ನನಗೆ ಇನ್ನೆಲ್ಲೂ ಹುಡುಕ್ಬೇಕು ಅನ್ಸಿಲ್ಲ. ಪಟ್ ಅಂತ ನನಗೆ ಮೈಂಡ್ ಅಲ್ಲಿಗೆನೆ ಹೋಯ್ತು. ಹೋಗ ಕವರ್ ಅಲ್ಲಿ ಹುಡುಕ್ದಾಗ ನನ್ ಸ್ಲಿಪ್ಸ್ ಎಲ್ಲ ಅಲ್ಲೇ ಇತ್ತು. ತುಂಬಾ ಖುಷಿ ಆಯ್ತು ನನಗೆ. ನಿಜವಾಗ್ಲೂ ಇದು ಏನೋ ಒಂಥರ ಮಿರಾಕಲ್ ಅನ್ಸುತ್ತೆ ನನಗೆ.
ಕೆಲವೊಂದ್ಸಲ ಹುಡುಕಿ ಇಟ್ಟಿದ್ ವಸ್ತು ಎಷ್ಟು ಹುಡುಕಿದ್ರು ಸಿಗಲ್ಲ, ಬೇಕಾಗಿರುವಾಗ ಸಿಗಲ್ಲ, ಬೇಡದೇ ಇರುವಾಗ ಸಿಗುತ್ತೆ. ಸೊ ಆ ತರ ಟೆನ್ಷನ್ ಅಲ್ಲಿ ಇವಾಗ ನಿನ್ನೆ ಹಂಗಾಯ್ತು. ನಂಗೆ ತುಂಬಾ ಖುಷಿ ಆಯ್ತು, ನಿಜವಾಗ್ಲೂ ಇದ್ರಲ್ಲಿ ಮಿರಾಕಲ್ ಇದೆ ಅಂತ ಅನ್ಸ್ತು ನನ್ಗೆ. ತುಂಬಾ ಖುಷಿ ಆಯ್ತು ನನ್ಗೆ. ಅದಕ್ಕೆ ನಿನ್ನೆಯಿಂದ ತುಂಬಾ ನಂಬಿಕೆಯಿಂದ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಿಷಯಕ್ಕೂ. ನೀವ್ ಹೇಳ್ಕೊಟ್ಟ ಹಾಗೇನೆ ಮನೆಯಿಂದ ಹೊರಡ್ಬೇಕಾದ್ರುನು ಸುರಕ್ಷಿತವಾಗಿದ್ದೇನೆ ನಾನು. ಮತ್ತೆ ನಾನು ಏನಾದ್ರು ಓದಕ್ ಕೂರ್ಬೇಕಾದ್ರುನು ನನ್ಗೆ ಓದಿದ್ದೆಲ್ಲ ಚೆನ್ನಾಗ್ ಅರ್ಥ ಆಗ್ತದೆ, ತುಂಬಾ ಆಸಕ್ತಿಯಿಂದ ಓದ್ತಾ ಇದ್ದೀನಿ. ಈ ತರ ಹೇಳ್ಕೊಂಡೇ ಓದ್ತಾ ಇದ್ದೀನಿ. ಬಟ್ ನಿನ್ನೆಗೆಲ್ಲ ಸ್ವಲ್ಪ ನಂಬಿ ಮಾಡ್ತಿರೋದ್ರಿಂದ ಸ್ವಲ್ಪ ಏನೋ ಎಲ್ಲೋ ಒಂದ್ 5% ನನಗೆ ನಂಬಿಕೆ ಅಂತ ಅನಿಸ್ತಾ ಇದೆ. ಇದು ಆಗ್ತಿದೆ, ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅದ್ಭುತವಾದಂತ ಅನುಭವಗಳನ್ನ ಶೇರ್ ಮಾಡಿದೀರಾ. ನಿಜವಾಗ್ಲೂ ಹಲೋ, ಖುಷಿ ಆಗ್ತಾ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಹೌದಾ? ಲತಾ ಅವರು ಎಂತ ಅದ್ಭುತವಾದಂತಹ ಅವರ ಅನುಭವವನ್ನ ಶೇರ್ ಮಾಡಿದ್ರು. ಫಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಂಬಿಕೆನ ಇಟ್ಕೋಬೇಕು ಅಲ್ವಾ. ನಮ್ಗೆ ಇಷ್ಟು ದಿನ ಈ ಜ್ಞಾನ ಇರ್ಲಿಲ್ಲ. ಈಗ ಪರಮಾತ್ಮನ ಕೃಪೆಯಿಂದ ಒಂದು ವೆಪನ್ಸ್ ನಮ್ಗೆ ಸಿಕ್ಕಿದೆ. ಆ ವೆಪನ್ಸ್ ನಾವ್ ಏನ್ ಮಾಡ್ಬೇಕು? ಇಟ್ಕೊಂಡು ಸುಮ್ನೆ ಕುತ್ಕೊಳಕ್ಕಾಗತ್ತಾ? ಬ್ರಹ್ಮಾಸ್ತ್ರಗಳು ನಮ್ಗೆ ಸಿಕ್ಕಿದೆ ಇವಾಗ. ಆ ಬ್ರಹ್ಮಾಸ್ತ್ರಗಳ ಮುಖಾಂತರ ನಾವೇನ್ ಮಾಡ್ಬೇಕು? ನಾವು ಯೂಸ್ ಮಾಡ್ಬೇಕು. ಅದನ್ನ ಹಾಗೆ ಇಟ್ಕೊಳಕ್ ಆಗಲ್ಲ. ನಮ್ಮ ಶಸ್ತ್ರಗಳನ್ನ ಯೂಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಆವಾಗ ಯೂಸ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆವಾಗ್ಲೇ ನಿಮ್ಗೆ ಅದ್ರಲ್ಲಿರುವಂತ ಶಕ್ತಿ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಲತಾ ಅವರೇ, ನಿಮ್ಮ ಅನುಭವನ ಶೇರ್ ಮಾಡಿದಕ್ಕೆ. ಹಾಗೆ ಇನ್ಯಾರಾದ್ರೂ ನಿಮ್ಮ ಅನುಭವನ ಶೇರ್ ಮಾಡ್ತೀರಾ? ಇರ್ಲಿ. ಈಗ ನಾಳೆಗೆ ನಾವು ಶಕ್ತಿಪಾತನ ನಾನು ಪುನಃ ಅಟೂನ್ಮೆಂಟ್ ಅನ್ನ ಮಾಡ್ತೀನಿ ನಾನು. ಸೊ ಈ ಅಟೂನ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಯಾರ್ಯಾರು ಕ್ಲಾಸ್ ಆಗಿದೆ ಹಳೆಯವರಿಗೆ ಆಲ್ರೆಡಿ ಯಾರು ಅಟೂನ್ಮೆಂಟ್ ಅನ್ನ ತಗೊಂಡಿದ್ದೀರಾ ಅವರು ಕೂಡ ಮತ್ತೊಂದ್ಸಲ ಮಾಡ್ಕೋಬಹುದು. ಮಾಡ್ಬಾರ್ದು ಅಂತ ಏನಿಲ್ಲ, ನೀವ್ ಎಷ್ಟ್ ಸಲ ಬೇಕಾದ್ರೂ ಅಟೂನ್ಮೆಂಟ್ ಅನ್ನ ತಗೋಬಹುದು. ಈ ಅಟೂನ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಗೆ ಮತ್ತೊಂದ್ಸಲ ಹೇಳ್ತೇನೆ. ನಿಮ್ಮ ಫೋಟೋವನ್ನ ನನಗೆ 4 ಗಂಟೆ ಒಳಗಡೆ ಕಳ್ಸಿಕೊಡ್ಬೇಕು. ನಿಮ್ಮ ಊರಿನ ಹೆಸರು ಕಳ್ಸಿಕೊಡ್ಬೇಕು. ಅದಾದ ನಂತರ ಇದ್ರಲ್ಲಿ ಯಾವ್ಯಾವ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು, ನೀವ್ ಹೇಗೆ ಪ್ರಿಪರೇಷನ್ ಆಗ್ಬೇಕು ಅಂತ ಹೇಳಿ ನಾನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ನಾನು ಸೆಂಡ್ ಮಾಡ್ಕೊಡ್ತೇನೆ. ಆಸ್ ಯೂಶಲ್ 7:15 ಒಂದ್ಸಲ ಆನ್ ಮಾಡ್ತೇನೆ ನಾನು. 8:15 ಒಂದ್ಸಲ 8:08 ಆನ್ ಮಾಡ್ತೇನೆ ನಾನು. ಒಂದ್ 10 ನಿಮಿಷ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಾಗಿದ ತಕ್ಷಣ ನೀವು 8:15 ಇಂದ 9 ಗಂಟೆ ತನಕ ನೀವು ಹಾಫ್ ಅನ್ ಅವರ್ ನೀವು ಈ ಒಂದು ಶಕ್ತಿಪಾತ್ ಕಾರ್ಯಕ್ರಮವನ್ನು ನೀವು ಅಟೆಂಡ್ ಮಾಡಿ. ಆ ನಂತರ ನಿಮ್ಮ ಎಲ್ಲ ಅನುಭವಗಳನ್ನ ಶೇರ್ ಮಾಡಿ.